ಮಂತ್ರ ಹೋಮ ಮಾಡ್ತೀರಾ, ಅದಕ್ಕೆ ಈ ಮಂತ್ರದಿಂದ ಕೊಡಬೇಕು ಅಷ್ಟೇ. ಕರ್ಮ ಈ ಹೋಮ ಇದೆಯಲ್ಲ ಅದೇ ಫಲ ಕೊಡುತ್ತಷ್ಟೇ ಹೊರತು ಹೋಮದಲ್ಲಿ ಯಾರಿಗೆ ಆಹುತಿ ಕೊಟ್ಟಿರೋ ದೇವತೆಗಳು ಅವರು ಫಲ ಕೊಡೋದಲ್ಲ. ಫಲ ಕೊಡೋದು ಕರ್ಮ. ಯಾರಿಗೆ? ಹಾಂ, ಅವರು ಮಾಡಿದಂತಹ ಕರ್ಮಕ್ಕೆ ಫಲ ಇದೆ, ಆದರೆ ಪೂರ್ಣವಾದ ಫಲ ಇಲ್ಲ. ಆನ್ಸರ್ ಬರೆದಿದ್ದರಿಂದ ಮಾರ್ಕ್ಸ್ ಕೊಡ್ತಾರೆ. ಫುಲ್ ಮಾರ್ಕ್ಸ್ ಕೊಡಬೇಕು ಅಂತಂದರೆ ಸರಿಯಾಗಿ ಬರೆದಿರಬೇಕು. ಅಂದರೆ ಬರೆದಿದ್ದಾರೆ, ಆದ್ದರಿಂದ ಕರ್ಮ ಮಾಡಿದ್ದಾರೆ, ಫಲ ಇದೆ. ಆದರೆ ಅವರು ಸರಿಯಾಗಿ ಅನುಸಂಧಾನ ಇಟ್ಕೊಂಡು ಮಾಡಿಲ್ಲ, ಪೂರ್ಣ ಫಲ ಇಲ್ಲ. ಕಪಿಲ ಮುನಿ, ಕಪಿಲ ಪರಮಾತ್ಮ ಅಲ್ಲ, ಕಪಿಲ ಮುನಿ. ವೇದ ಅಪೌರುಷೇಯ, ವೇದ ಅಪೌರುಷೇಯ. ಅದೇ ಅನಾದಿ ಕಾಲದಿಂದ ಇದೆ. ಯಾರು ಅದನ್ನು ನಾವು ಹೇಗೆ ಅಪೌರುಷೇಯ ಅಂತ ಹೇಳ್ತೇವೋ, ಮೀಮಾಂಸಕರು ಕೂಡ ಅಪೌರುಷೇಯ ಅಂತ ಹೇಳ್ತಾರೆ. ವೇದ ಯಾರೂ ರಚನೆ ಮಾಡಿದ್ದಲ್ಲ. ತಾರ್ಕಿಕರು ಮಾತ್ರ ವೇದವನ್ನು ಈಶ್ವರ ರಚನೆ ಮಾಡಿದ್ದು ಅಂತಾರೆ. ಅದು ಬಿಟ್ಟು ಉಳಿದವರೆಲ್ಲರೂ ಕೂಡ ವೇದವನ್ನು ಅಪೌರುಷೇಯ ಅಂತಲೇ ಹೇಳೋರು. ನಾವೇನು ಹೇಳ್ತೇವೋ ಅದನ್ನು ಅವರು ಒಪ್ತಾರೆ. ವೇದವನ್ನು ಒಪ್ಪಲ್ಲ, ಅವರು ಅವೈದಿಕರು. ಚಾರ್ವಾಕ ಅವರು ಅವೈದಿಕರು. ಅಲ್ಲಲ್ಲ, ಚಾರ್ವಾಕರು ನಿರೀಶ್ವರವಾದಿಗಳು, ಅವೈದಿಕರು. ವೇದ ಒಪ್ಪಲ್ಲ, ವೇದ ಪ್ರಮಾಣ ಅಂತ ಒಪ್ಪಲ್ಲ. ಈಗ ನಾಸ್ತಿಕರಿದ್ದಾರಲ್ಲ, ವೈದಿಕ ನಾಸ್ತಿಕರು ಮತ್ತು ಅವೈದಿಕ ನಾಸ್ತಿಕರು ಅಂತ ಅಂದ. ದೇವರನ್ನು ಒಪ್ಪದೇ ಇರತಕ್ಕಂಥವರು, ವೇದವನ್ನು ಒಪ್ಪಿ ದೇವರನ್ನು ಒಪ್ಪದೇ ಇರತಕ್ಕಂಥವ್ರು. ವೇದವನ್ನು ಒಪ್ಪಲ್ಲ, ದೇವರನ್ನು ಒಪ್ಪಲ್ಲ, ಅದು ಚಾರ್ವಾಕರು. ಆಯಿತಾ? ಬೌದ್ಧರು, ಜೈನರು ವೇದವನ್ನು ಒಪ್ಪಲ್ಲ ಮತ್ತು ದೇವರನ್ನು ಒಪ್ಪಲ್ಲ. ವೇದವನ್ನು ಒಪ್ತಾರೆ, ದೇವರನ್ನು ಒಪ್ಪಲ್ಲ. ಮೀಮಾಂಸಕರು, ಭಾಟ್ಟರು ಇವರೆಲ್ಲರೂ ಕೂಡ ವೇದವನ್ನು ಒಪ್ತಾರೆ, ಅದರ ದೇವರನ್ನು ಒಪ್ಪಲ್ಲ. ಇನ್ನು ವೇದವನ್ನು ಒಪ್ತಾರೆ, ವೇದವನ್ನು ಈಶ್ವರನೂ ಒಪ್ತಾರೆ, ಆದರೆ ವೇದ ಈಶ್ವರ ಕೃತ ಅಂತ ಹೇಳ್ತಾರೆ, ಅಪೌರುಷೇಯ ಅಲ್ಲ ಪೌರುಷೇಯ ಅಂತ ಹೇಳ್ತಾರೆ. ಈಗ ಅನೇಕ ವಾದಗಳಿದೆ. ನಾವು ಈಶ್ವರನ ಒಪ್ತೇವೆ, ವೇದವನ್ನು ಒಪ್ತೇವೆ, ಆದರೆ ವೇದವನ್ನು ಅಪೌರುಷೇಯ ಅಂತ ಒಪ್ತೇವೆ. ವೈದಿಕ ಅಲ್ಲ, ವೈದಿಕರಲ್ಲೂ ಕೂಡ ವೇದವನ್ನು ಪ್ರಮಾಣ ಅಂತ ಹೇಳಿ ಅಲ್ಲಿ ಈಶ್ವರ ಒಪ್ಪದೇ ಇರೋರು ಇದ್ದಾರೆ. ವೈದಿಕರೇ ಆಗಿದ್ದಾರೆ, ನಿರೀಶ್ವರವಾದಿಗಳು ಆಗಿದ್ದಾರೆ. ಹಿಂದೆಲ್ಲ ಇತ್ತು. ಯಥಾವತ್ತಾಗಿ ಅದೇ ಸಿದ್ಧಾಂತವನ್ನು ಯಥಾವತ್ತಾಗಿ ಅನುಸರಣೆ ಮಾಡಿಕೊಂಡು ಬಂದವರು ಇಲ್ಲ. ಮೀಮಾಂಸಾ ಓದೋರೆಲ್ಲ ಇದ್ದಾರೆ ಅಷ್ಟೇ, ಮೀಮಾಂಸಾ ಅಧ್ಯಯನ ಮಾಡೋರು ಇದ್ದಾರೆ. ಇಲ್ಲ. ಇಲ್ಲ, ಅವರ ಮೀಮಾಂಸಕರ ಅದ್ವೈತಿಗಳಲ್ಲ. ಇವಾಗ ಅದ್ವೈತಿಗಳು ಮೀಮಾಂಸೆ ಓದ್ತಾರೆ, ದ್ವೈತಿಗಳು ಓದ್ತಾರೆ ಅಷ್ಟೇ. ಆದರೆ ಯಾರು ಪ್ಯೂರ್ ಮೀಮಾಂಸಕರು ಅಂತ ಹೇಳ್ತೇವೋ ಅವರು ಅದ್ವೈತಿಗಳಲ್ಲ. ಜೀವಬ್ರಹ್ಮ ಐಕ್ಯವನ್ನು ಹೇಳಲ್ಲ. ಅದ್ವೈತಿಗಳು ಅಂದರೆ ಜೀವಬ್ರಹ್ಮ ಐಕ್ಯವನ್ನು ಹೇಳುವವರು. ಅವರು ಬ್ರಹ್ಮನನ್ನೇ ಒಪ್ಪಲ್ಲ. ಆದ್ದರಿಂದಾಗಿ ಜೀವಬ್ರಹ್ಮರ ಐಕ್ಯ ಹೇಳಲಿಕ್ಕೆ ಬರೋದು. ಯಾರು? ಅವರು ಅದ್ವೈತಿಗಳು. ಮಾಡಿ ಆಮೇಲೆ ಅವರದ್ದು ಅದ್ವೈತವನ್ನು ಸ್ವೀಕಾರ ಮಾಡಿದ್ರು. ಕುಮಾರಿಲ ಭಟ್ಟರಿದ್ದಾರಲ್ಲ, ಅವರು ಭಾಟ್ಟ. ಜೈಮಿನಿ ಋಷಿಗಳು ಮೀಮಾಂಸಕ. ಹೀಗೆ ಕಪಿಲ ಮುನಿ ಸಾಂಖ್ಯ. ಹೌದು. ಹಿಂದೆ ಹೇಳಿರ್ತಕ್ಕಂತಹ ದೋಷಗಳೆಲ್ಲ ಬೇರೆ ಬೇರೆ ಮತಗಳಲ್ಲೂ ಬರುತ್ತೆ. ಎಲ್ಲಿ ಬರುತ್ತೆ? ಭಾಟ್ಟರ ಮತದಲ್ಲಿ ಬರುತ್ತೆ, ಸಾಂಖ್ಯರ ಮತದಲ್ಲಿ ಬರುತ್ತೆ,
ಮತ್ತು ಮೀಮಾಂಸಕರ ಮತದಲ್ಲಿಯೂ ಬರುತ್ತೆ. ಆದ್ದರಿಂದಾಗಿ ಅದನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂಥೇಳಿ ಅದಕ್ಕೆ ಹೇಳ್ತಾರೆ ಅವರು. ನಿರೀಶ್ವರಾನ್ ಭಾಟ್ಟ ಸಾಂಖ್ಯ ಪ್ರಭಾಕರ ಮತಾನುಗ. ಈಶ್ವರರನ್ನು ಒಪ್ಪದೇ ಇರತಕ್ಕಂತಹ ಭಾಟ್ಟರು, ಸಾಂಖ್ಯರು, ಪ್ರಭಾಕರರು ಇವರ ಮತ ಅನುಯಾಯಿಗಳು ಯಾರ್ಯಾರಿದ್ದಾರೋ ತ್ರೀನ್ 3 ವಿಧವಾಗಿರ್ತಕ್ಕಂತಹ ವ್ಯಕ್ತಿಗಳು ಅವರನ್ನು ಏಕಪ್ರಹಕಾರ ಅಖಂಡಯತೆ. ಈ ಕರ್ತೃವಿನ ಸಹಾಯ ಇಲ್ಲದೆ ಯಾವ ಜಡವೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕರ್ತೃವಿನ ಸಹಾಯ ಇಲ್ಲದೇನೆ ಯಾವ ಕರ್ಮವು ಜಡವೂ ಕೂಡ ಕೆಲಸ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಒಂದೇ ಒಂದು ಈ ಪ್ರಹಾರ ಅದು ಅಖಂಡಯತ್, ಎಲ್ಲರನ್ನೂ ಖಂಡನೆ ಮಾಡಿದೆ. ಚಿತ್ರಂ, ಇದು ಬಹಳ ಆಶ್ಚರ್ಯ ಅಂತ. ಅದರಿಂದ ಏನು ಮಾಡಬೇಕು? ತಸ್ಮಾತ್ ಜಡಾನುಸರಣಂ ತ್ಯಕ್ತ್ವ ಭಜ ಮಹಾಪ್ರಭುಂ. ಅದರಿಂದ ಜಡವಾದದ್ದೇ ಎಲ್ಲ ಮಾಡುತ್ತೆ ಎಂಬತಕ್ಕಂಥದ್ದನ್ನು ಬಿಡಬೇಕು. ಮತ್ತೇನು ಮಾಡಬೇಕು? ಸ್ವಭಾವ ಕಾಲ ಕರ್ಮಾದೇಹೇ ಸರ್ವಸ್ಯ ಅಸ್ಯ ನಿಯಾಮಕಂ ಮಹಾಪ್ರಭುಂ ಭಜ ಅಂತ. ಸ್ವಭಾವ ಆಗಿರ್ಬೋದು, ಕಾಲ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಿಯಾಮಕನಾಗಿರ್ತಕ್ಕಂತಹ ಸರ್ವಸಮರ್ಥನಾದ ಒಬ್ಬ ಪರಮಾತ್ಮ ಅಂತಿದ್ದಾನೆ. ಆ ಮತವನ್ನು ಸ್ವೀಕಾರ ಮಾಡು. ಅದರಿಂದ ನೀವು ಹೇಳ್ತಕ್ಕಂತಹ ಕಾಲ ಕರ್ಮ ಇದೇ ಸಹಜವಾಗಿ ಎಲ್ಲವನ್ನೂ ಮಾಡುತ್ತೆ ಎಂಬತಕ್ಕಂತಹ ನಿರೀಶ್ವರವಾದವನ್ನು ಬಿಟ್ಟು ಇವುಗಳನ್ನೂ ನೇಮನ ಮಾಡ್ತಕ್ಕಂಥ ಸ್ವತಂತ್ರನಾದ ಸ್ವೇಶ್ವರವಾದ ಸ್ವತಂತ್ರ ಸ್ವೇಶ್ವರವಾದ ಅದನ್ನು ನೀವು ಒಪ್ಪಿ ಅಂತ ಹೇಳ್ತಾ ಇದ್ದಾರೆ. ನಿರೀಶ್ವರಾನ್, ಈಶ್ವರನನ್ನು ಅಂಗೀಕಾರ ಮಾಡದೇ ಇರುವಂತಹ ಭಾಟ್ಟ ಸಾಂಖ್ಯ ಪ್ರಭಾಕರ ಮತಾನುಗಾನ್. ಭಾಟ್ಟರು, ಸಾಂಖ್ಯರು, ಪ್ರಭಾಕರರು ಇವರ ಅನುಯಾಯಿಗಳಾದಂತಹ ತ್ರೀನಪಿ 3 ವಿಧವಾದಂತಹ ಜನರನ್ನು ಕೂಡ ಅಯಂ ಈ ಯಾವ ಏಕಪ್ರಹಾರ ಕರ್ತೃವಿನ ಸಹಾಯ ಇಲ್ಲದೆ ಕರ್ಮಾದಿಗಳು ಸ್ವಭಾವಾದಿಗಳು ಕಾರ್ಯವನ್ನು ಮಾಡಲಾರವು ಎಂಬತಕ್ಕಂತಹ ಒಂದೇ ಪೆಟ್ಟು ಯುಕ್ತಿಯ ಬಲದಿಂದ ಅಖಂಡಯತೆ ದೂಷಣೆ ಮಾಡಿದೆ, ಖಂಡನೆ ಮಾಡಿದೆ. ಚಿತ್ರಂ, ಇದು ಬಹಳ ಆಶ್ಚರ್ಯ. ತಸ್ಮಾತ್ ಈ ಜಡವಾದ ವಸ್ತುಗಳಿಗೆ ಕಾರಣತ್ವ ಕೂಡದೇ ಇರುವುದರಿಂದ ಜಡಾನುಸರಣಂ ಸ್ವಭಾವ ಕರ್ಮ ಮೊದಲಾಗಿರ್ತಕ್ಕಂತಹ ಅಚೇತನ ಪದಾರ್ಥಗಳನ್ನು ಅನುಸರಿಸುವಿಕೆಯನ್ನು ತ್ಯಕ್ತ್ವ ಬಿಟ್ಟು ಸ್ವಭಾವ ಕಾಲ ಕರ್ಮಾದೇಹೆ ಸ್ವಭಾವ ಕಾಲ ಕರ್ಮ ಮೊದಲಾದವುಗಳಿಗೆ ಸರ್ವಸ್ಯಾಸ್ಯ ಇದೆಲ್ಲದಕ್ಕೂ ಕೂಡ ನಿಯಾಮಕನಾಗಿರುವಂತಹ ಮಹಾಪ್ರಭುಂ ಸರ್ವಸ್ವಾಮಿಯಾದಂತಹ ಪರಮಾತ್ಮನನ್ನು ಭಜ ಸೇವಿಸು, ಒಪ್ಪಿಕೋ. ನಿರೀಶ್ವರಾನ್, ಈಶ್ವರನನ್ನು ಒಪ್ಪದೇ ಇರತಕ್ಕಂತಹ ಭಾಟ್ಟ ಸಾಂಖ್ಯ ಪ್ರಭಾಕರ ಮತಾನುಗಾನ್. ಭಾಟ್ಟರು, ಸಾಂಖ್ಯರು, ಪ್ರಭಾಕರರು ಇವರ ಮತವನ್ನು ಅನುಸರಿಸುವಂತಹ ತ್ರೀನಪಿ 3 ವಿಧವಾದಂತಹ ಜನರನ್ನು ಕೂಡ ಮತಗಳನ್ನು ಕೂಡ ಅಯಂ ಈ ಯಾವ ಏಕಪ್ರಹಾರ ಕರ್ತೃವಿನ ಸಹಾಯ ಇಲ್ಲದೆ ಕರ್ಮ ಸ್ವಭಾವಗಳು ಕೆಲಸ ಮಾಡುವುದಿಲ್ಲ ಎಂಬತಕ್ಕಂತಹ ಏಟು ಅಖಂಡಯತೆ ಯುಕ್ತಿಯ ಬಲದಿಂದ ಅಖಂಡಯತೆ ಖಂಡಿಸಿದೆ. ಚಿತ್ರಂ, ಇದು ಆಶ್ಚರ್ಯ. ತಸ್ಮಾತ್ ಜಡವಾದ ಪದಾರ್ಥಗಳಿಗೆ ಕಾರಣತ್ವ ಕೂಡದೇ ಇರುವುದರಿಂದ ಜಡಾನುಸರಣಂ ಸ್ವಭಾವ ಕಾಲ ಕರ್ಮ ಈ ಅಚೇತನ ಪದಾರ್ಥಗಳ ಅನುಸರಿಸುವಿಕೆಯನ್ನು ತ್ಯಾಗ ಮಾಡಿ ಸ್ವಭಾವ ಕಾಲ ಕರ್ಮಾದೇಹೆ ಸ್ವಭಾವ ಕಾಲ ಕರ್ಮ ಇವುಗಳಿಂದ ಕೂಡಿರ್ತಕ್ಕಂತಹ ಅಸ್ಯ ಸರ್ವಸ್ಯ ಈ ಎಲ್ಲ ಜಗತ್ತಿಗೆ ನಿಯಾಮಕನಾಗಿರುವಂತಹ ಮಹಾಪ್ರಭುಂ ಸರ್ವಸಮರ್ಥನಾದ ನಾರಾಯಣನನ್ನು ಭಜ ಸ್ವೀಕಾರ ಮಾಡು, ಒಪ್ಪಿಕೋ. ಏಕಂ ಪ್ರತಿ ಉಕ್ತಂ ದೂಷಣಂ ಅನ್ಯತ್ರ ಅಪಿ ಅತಿದಿಶತಿ. ಒಂದು ಮತವನ್ನು ನಿರಾಕರಣೆ ಮಾಡಲಿಕ್ಕೆ ಹೇಳಿರ್ತಕ್ಕಂತಹ ಯುಕ್ತಿ ಅದನ್ನು ಬೇರೆ ಮತಗಳ ನಿರಾಕರಣೆ ಮಾಡಲಿಕ್ಕೂ ಕೂಡ ಅತಿದೇಶ, ಅದನ್ನೇ ಇಲ್ಲಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿರೀಶ್ವರ ನೀತಿ ಅಯಂ ಏಕಪ್ರಹಾರ, ಇದು ಒಂದೇ ಏಟು. ಯಾವುದದು? ಕರ್ತೃನಪೇಕ್ಷ ಕಾರಣ ಕಲಾಪಸ್ಯ ಕಾರ್ಯ ಆರ್ಜಕ ಪ್ರಯೋಜಕ ಅಯೋಗ ರೂಪ ಪ್ರಹಾರ.
ಕರ್ತೃವಿನ ಸಹಾಯ ಇಲ್ಲದೇನೆ ಕರ್ಮ ಆಗಲಿ, ಸ್ವಭಾವ ಆಗಲಿ, ಕಾಲಗಳಾಗಲಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ ಎಂಬತಕ್ಕಂತಹ ಈ ಒಂದು ಪ್ರಹಾರ ತ್ರೀನಪಿ ಅಖಂಡಯತ್, ಮೂರು ಮತಗಳನ್ನು ಕೂಡ ಖಂಡನೆ ಮಾಡ್ತಾಯಿದೆ. ಕರ್ತೃನಪೇಕ್ಷ ಕಾರಣ ಕಲಾಪಸ್ಯ, ಕರ್ತೃವಿನ ಅಪೇಕ್ಷೆ ಇರದೇ ಇರತಕ್ಕಂತಹ ಕಾರಣಗಳ ಸಮುದಾಯ, ಅದು ಕಾರ್ಯಾರ್ಜಕತ್ವ ಅಯೋಗ ರೂಪ, ಕಾರ್ಯವನ್ನು ಉಂಟು ಮಾಡಲಿಕ್ಕೆ ಸಾಮರ್ಥ್ಯ ಹೊಂದಿಲ್ಲ ಎಂಬತಕ್ಕಂತಹ ಈ ಪ್ರಹಾರ ಮೂರು ಮತಗಳನ್ನು ಖಂಡನೆ ಮಾಡಿದೆ. ಏಕಸ್ಯ ಪಾಪಮನ್ಯಸ್ಯ ನಾಂಹಸ್ಯಾದಿತಿ ಚೋಹ್ಯತೆ ದಾರಾಗುರುಣಾಂ ಪಾಪಾಯ ನ ತಥಾ ಗ್ರಹಮೇಧಿನಾಂ. ಸರಿ, ಎಲ್ಲವನ್ನೂ ಮಾಡತಕ್ಕಂತಹ ಪರಮಾತ್ಮ, ಅವನನ್ನು ಒಪ್ಪಬೇಕು ಅಂತ ಹೇಳಿದರು. ಹಾಗಾದರೆ ಆ ಪರಮಾತ್ಮ ಏನೇನು ಮಾಡಿದ್ದಾನೋ ಅದನ್ನು ಉಳಿದವರು ಮಾಡಲಿ ಅಂತಾಗುತ್ತೆ, ಅವರಿಗೂ ದೋಷ ಅಲ್ಲ ಅಂತಾಗಲಿ. ಪರಮಾತ್ಮ ಸರ್ವಸಂಹಾರಕ ತಾನೇ, ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಅಂತಂದರೆ ಅದರಲ್ಲಿ ಗೋವುಗಳು, ಬ್ರಾಹ್ಮಣರು ಎಲ್ಲರೂ ಸೇರಿಕೊಂಡಿದ್ದಾರೆ ತಾನೆ. ಹಾಗಾದರೆ ಪರಮಾತ್ಮ ಸರ್ವಸಂಹಾರಕ, ಸರ್ವಸಂಹಾರಕನಾದ್ದರಿಂದ ಪರಮಾತ್ಮ ಗೋವುಗಳನ್ನು, ಬ್ರಾಹ್ಮಣರನ್ನು ಸಂಹಾರ ಮಾಡಿದ್ದಾನೆ. ಹಾಗಾದರೆ ಗೋಹತ್ಯೆ, ಬ್ರಾಹ್ಮಣ ಹತ್ಯೆ ಪರಮಾತ್ಮನಿಗೆ ದೋಷ ಅಲ್ಲ. ಹಾಗಾದರೆ ಜೀವರಿಗೂ ಕೂಡ ಗೋಹತ್ಯೆ, ಬ್ರಹ್ಮಹತ್ಯೆ ಇದು ದೋಷ ಆಗದೇ ಇರಲಿ ಅಂತ ಆಕ್ಷೇಪ ಬರುತ್ತೆ. ಸರ್ವಸಂಹಾರಕ ಪರಮಾತ್ಮ, ಸರ್ವಸಂಹಾರಕನಾದ ಪರಮಾತ್ಮನು ಒಪ್ಪಬೇಕು. ಸರ್ವತಂತ್ರ ಸ್ವತಂತ್ರ ಆ ಪರಮಾತ್ಮನ ಒಪ್ಪಿದಾಗ ಅವನಲ್ಲಿರ್ತಕ್ಕಂತಹ ಏನೇನು ಕಾರ್ಯಗಳಿದೆ ಆ ಕಾರ್ಯಗಳನ್ನು ವಿಚಾರ ಮಾಡಿ ಅಂತಹ ಕಾರ್ಯವನ್ನೇ ಮಾಡ್ತಕ್ಕಂಥವರಿಗೂ ಕೂಡ ಅದು ದೋಷ ಅಲ್ಲ ಅಂತ ಆಗಬೇಕು. ಹಾಗೆ ಪರಮಾತ್ಮ ಸರ್ವಕರ್ತೃವಾದ ಪರಮಾತ್ಮ ಗೋಪಿಯರ ಜೊತೆಯಲ್ಲಿ ಅವನು ರಾಸಕ್ರೀಡೆಯನ್ನು ಆಡಿದ್ದಾನೆ. ಹಾಗಾದರೆ ಇತರ ಸ್ತ್ರೀಯರ ಜೊತೆಯಲ್ಲಿ ನಾವು ವಿಹಾರ ಮಾಡ್ತಕ್ಕಂಥದ್ದು ಕೂಡ ದೋಷ ಅಲ್ಲ, ಯಾಕೆ ದೇವರು ಮಾಡಿದ್ದಾನೆ. ಹಾಗೆ ಕೃಷ್ಣ ಪರಮಾತ್ಮ ರಾಸಕ್ರೀಡೆ ಆಡಿದ್ದಾನೆ. ಆದ್ದರಿಂದಾಗಿ ಇಂತಹ ವ್ಯಾಪಾರಗಳು ಜೀವರು ಮಾಡಿದ್ರೆ ಅವನಿಗೆ ದೋಷ ಅಲ್ಲ, ಇವರಿಗೂ ದೋಷ ಅಲ್ಲ ಅಂತ ಆಗಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ನೀವು ಸರ್ವತಂತ್ರ ಸ್ವತಂತ್ರ ಎಲ್ಲವನ್ನೂ ಮಾಡ್ತಕ್ಕಂಥ ಪರಮಾತ್ಮ ಒಬ್ಬನನ್ನು ಒಪ್ತೀರಾ ಅಂತಂದರೆ ಅವನು ಮಾಡಿದಂತೆ ಉಳಿದವರು ಮಾಡಿದಾಗ ಅದನ್ನು ದೋಷ ಅಂತ ಯಾರೂ ಹೇಳಬಾರದು ಅಂತ ಆಕ್ಷೇಪ ಬರುತ್ತಲ್ಲ. ಇದಕ್ಕೇನು ಉತ್ತರ? ಅದಕ್ಕೆ ಹೇಳ್ತಾರೆ, ಏಕಸ್ಯ ಪಾಪಮನ್ಯಸ್ಯ ನಾಂಹಸ್ಯಾದಿತಿ ಚೋಹ್ಯತೆ. ಒಬ್ಬನು ಮಾಡಿರ್ತಕ್ಕಂತಹ ಒಂದು ಕರ್ಮ ಅದು ಇನ್ನೊಬ್ಬನಿಗೆ ಪಾಪಕರ್ಮ ಆಗಬಾರದು ಅಂತ ಹೇಳಲಿಕ್ಕೆ ಬರಲ್ಲ. ಒಂದೇ ಕರ್ಮ ಒಬ್ಬ ಮಾಡಿದ್ರೆ ಅದು ಪಾಪ ಅಲ್ಲ, ಅದೇ ಕರ್ಮವನ್ನು ಇನ್ನೊಬ್ಬ ಮಾಡಿದ್ರೆ ಅದು ಪಾಪಕ್ಕೆ ಕಾರಣ ಆಗುತ್ತೆ. ಅದು ಹೇಗೆ ಅಂತಂದರೆ ದಾರಾಗುರುಣಾಂ ಪಾಪಾಯ ನ ತಥಾ ಗ್ರಹಮೇದಿನಾಂ. ಸನ್ಯಾಸಿಗಳು ಸ್ತ್ರೀ ಸಂಘ ಮಾಡ್ತಾರೆ ಅಂತಂದರೆ ಅದು ಪಾಪ. ಅದೇ ಗೃಹಸ್ಥನಾದವನು ತನ್ನ ಪತ್ನಿ ಸಂಘ ಮಾಡ್ತಾನೆ ಅಂತಂದರೆ ಅದು ದೋಷ ಅಲ್ಲ. ಹಾಗಾದರೆ ಸ್ತ್ರೀ ಸಂಘ ಇದೆಯಲ್ಲ, ಇದು ಒಂದು ಕಾರ್ಯ. ಈ ಸ್ತ್ರೀ ಸಂಘ ಎಂಬತಕ್ಕಂಥದ್ದು ಒಬ್ಬ ಸನ್ಯಾಸಿ ಮಾಡ್ತಾನೆ ಅಂತಂದರೆ ಅದು ಪಾಪಕ್ಕೆ ಕಾರಣ ಆಯಿತು. ಅದೇ ಗೃಹಸ್ಥನಾದವನಿಗೆ ಆ ಸ್ತ್ರೀ ಸಂಘ ಎಂಬತಕ್ಕಂಥದ್ದು ಪಾಪಾವಹ ಅಲ್ಲ. ಹಾಗಾದರೆ ನೀವು ಒಂದು ಕರ್ಮ ಎಂಬತಕ್ಕಂಥದ್ದು ಪರಮಾತ್ಮ ಮಾಡಿದ್ದಾನೆ, ಅವನಿಗೆ ದೋಷ ಅಲ್ಲ ಅಂತಂದರೆ ನಾವು ಮಾಡ್ತೇವೆ ಅಂದರೆ ನಮಗೂ ದೋಷ ಆಗಬಾರ್ದು ಅಂತ ಹೇಳ್ತೀರಾ ಅಂತಂದರೆ ಕರ್ಮ ಒಂದೇ ಆಗಿರಬಹುದು, ಆದರೆ ಆ ಕರ್ಮ ವ್ಯಕ್ತಿಯ ಮೇಲೆ ಅದು ಪಾಪಕಾರಕ ಅಲ್ಲ ಎಂಬುದಾಗಿ ತೀರ್ಮಾನ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ಪರಮಾತ್ಮ ಮಾಡಿದ್ದಾನೆ, ಪಾಪಕ್ಕೆ ಕಾರಣ ಅಲ್ಲ, ನಾವು ಮಾಡ್ತೇವೆ, ಪಾಪ ಬರಬಾರ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಪಾಪ ಬರುತ್ತೆ, ಪಾಪ ಬರಲ್ಲ ತೀರ್ಮಾನ ಮಾಡೋದು ಹೇಗೆ ಅಂತ ಅದಕ್ಕೆ ಮುಂದೆ ಹೇಳ್ತಾರೆ. ಎಲ್ಲದಕ್ಕೂ ವಿಧಿ ನಿಷೇಧ ವಾಕ್ಯಗಳಿದೆ. ಆ ವಿಧಿ ನಿಷೇಧ ವಾಕ್ಯಗಳನ್ನು ಇಟ್ಕೊಂಡು ಯಾರಿಗೆ ಯಾವುದು ವಿಹಿತವೋ ಅದನ್ನು ಅವನು ಮಾಡಬೇಕು, ಯಾರಿಗೆ ಯಾವುದು ನಿಷಿದ್ಧವೋ ಅದನ್ನು ಮಾಡಬಾರ್ದು. ಸನ್ಯಾಸಿಯಾದವನಿಗೆ ಸ್ತ್ರೀ ಸಂಘ ಎಂಬತಕ್ಕಂಥದ್ದು ನಿಷಿದ್ಧ, ಅದನ್ನು ಮಾಡಿದ್ರೆ ಅವನಿಗೆ ಪಾಪ ಆಗುತ್ತೆ. ಗೃಹಸ್ಥಾಶ್ರಮದಲ್ಲಿರುವವನಿಗೆ ಸ್ತ್ರೀ ಸಂಘ ಎಂಬತಕ್ಕಂಥದ್ದು ನಿಷಿದ್ಧ ಅಲ್ಲ, ಆದ್ದರಿಂದ ಅವನಿಗೆ ಅದು ಪಾಪಾವಹ ಅಲ್ಲ. ಆದ್ದರಿಂದ ಒಂದೇ ಕರ್ಮವೂ ಕೂಡ ವ್ಯಕ್ತಿಭೇದೇನ ಪಾಪಕಾರಕ ಅಲ್ಲ ಅಂತ ಹೇಳೋದು ನಮಗೆ ಕಂಡಿದೆ. ಆದ್ದರಿಂದಾಗಿ ಪರಮಾತ್ಮ ಸರ್ವಕರ್ತೃ ಸ್ವತಂತ್ರ ಆಗಿದ್ದಾನೆ, ಅವನು ಸರ್ವಸಂಹಾರ ಮಾಡ್ತಾನೆ. ಸರ್ವಸಂಹಾರದಲ್ಲಿ ಗೋಬ್ರಾಹ್ಮಣ ಸಂಹಾರವೂ ಸೇರಿದೆ. ಆದ್ದರಿಂದ ಗೋಬ್ರಾಹ್ಮಣ ಹತ್ಯೆ ಅವನಿಗೆ ಪಾಪ ಅಲ್ಲ ಅಂದರೆ ನಮಗೂ ಪಾಪ ಆಗಬಾರ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಏಕಸ್ಯ ಒಬ್ಬ ಪುರುಷನಿಗೆ ಪಾಪಕರ್ಮವಾಗತಕ್ಕಂಥದ್ದು, ಅನ್ಯಸ್ಯ ಇನ್ನೊಬ್ಬನಿಗೆ ಅಂಹಃ
ಪಾಪವನ್ನು ಉಂಟು ಮಾಡ್ತಕ್ಕಂಥ ದೋಷವು ನ ಸ್ಯಾತ್ ಆಗುವುದಿಲ್ಲ ಎಂಬತಕ್ಕಂಥದ್ದು ಊಹ್ಯತೆ ಯುಕ್ತಿಯಿಂದ ತೀರ್ಮಾನ ಮಾಡಲ್ಪಡುತ್ತದೆ. ಗುರುಣಾಂ ಸನ್ಯಾಸಿಗಳಿಗೆ ದಾರಾಹ ಸ್ತ್ರೀಯರ ಸಂಘವು ಪಾಪಾಯ ದೋಷಕ್ಕೆ ಪಾಪಕ್ಕೆ ಕಾರಣವಾಗುತ್ತದೆ. ಗೃಹಮೇಧಿನ ಗೃಹಸ್ಥಾಶ್ರಮದಲ್ಲಿರುವವರಿಗೆ ದಾರಾಹ ಸ್ತ್ರೀ ಸಂಘವು ನ ತಥಾ ದೋಷವಾಗುವುದಿಲ್ಲ. ಏಕಸ್ಯ ಒಬ್ಬ ಪುರುಷನಿಗೆ ಪಾಪಕರ್ಮವು ಅನ್ಯಸ್ಯ ಇನ್ನೊಬ್ಬನಿಗೆ ಅಂಹಃ ಪಾಪಕರ್ಮವು ನ ಸ್ಯಾತ್ ಆಗುವುದಿಲ್ಲ ಎಂಬುದಾಗಿ ಊಹ್ಯತೆ ಯುಕ್ತಿಯಿಂದ ತೀರ್ಮಾನ ಮಾಡ್ತೇವೆ. ಗುರುಣಾಂ ಸನ್ಯಾಸಿಗಳಿಗೆ ದಾರಾಹ ಸ್ತ್ರೀ ಸಮಾಗಮವು ಪಾಪಾಯ ಪಾಪಕ್ಕೆ ಕಾರಣವಾದರೂ ಗೃಹಮೇಧಿನಾಂ ಗೃಹಸ್ಥಾಶ್ರಮದಲ್ಲಿರುವವರಿಗೆ ನ ತಥಾ ದಾರಾಹ ಸ್ತ್ರೀ ಸಮಾಗಮವು ನ ತಥಾ ದೋಷಾವಹ ಆಗುವುದಿಲ್ಲ. ಸರ್ವಸಂಹಾರಕಸ್ಯ ಗೋಪೀರಮಣಸ್ಯ ವಿಷ್ಣೋ ಗೋ ವಿಪ್ರ ಹನನ ಅಗಮ್ಯಗಮನಾದಿಕಂ ನ ದೋಷಶ್ಚೇತ್ ತತ್ ಅನ್ಯೇಷಾಮಪಿ ದೋಷಃ ನ ಸ್ಯಾತ್ ಇತಿ ಚೋದ್ಯಂ ಪರಿಹರತಿ. ಪರಮಾತ್ಮ ಸರ್ವಸಂಹಾರಕನಾದ್ದರಿಂದ ಅವನು ಗೋ ವಿಪ್ರ ಹನನ ಮಾಡಿದ್ದಾನೆ. ಆ ಸರ್ವಸಂಹಾರಕನಾದ ಪರಮಾತ್ಮನಿಗೆ ಗೋವುಗಳ ಬ್ರಾಹ್ಮಣರ ಹತ್ಯೆ ದೋಷಾವಹ ಅಲ್ಲ. ಹಾಗೆ ಗೋಪೀರಮಣಸ್ಯ ಪರಮಾತ್ಮ ಏನಾಗಿದ್ದಾನೆ? ಗೋಪಿಕಾ ಸ್ತ್ರೀಯರಿಗೆ ಪತಿಯಾಗಿದ್ದಾನೆ. ಅಂತಹ ಪರಮಾತ್ಮನಿಗೆ ಅಗಮ್ಯಗಮನಾದಿಕಂ ತನ್ನ ಪತ್ನಿಯರಲ್ಲದೇ ಇರತಕ್ಕಂತಹ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಅವನು ರಾಸಕ್ರೀಡೆ ಆಡಿದ್ದು ಅವನಿಗೆ ದೋಷ ಅಲ್ಲ ಅಂತಾದರೆ ನ ದೋಷಶ್ಚೇತ್ ದೋಷ ಅಲ್ಲ ಅಂತಾದರೆ ಅನ್ಯೇಷಾಮಪಿ ಉಳಿದ ಜೀವರಿಗೂ ಕೂಡ ದೋಷ ನ ಸ್ಯಾತ್. ಬ್ರಾಹ್ಮಣ ಹತ್ಯೆ ಗೋಹತ್ಯೆ ಇದು ದೋಷ ಆಗಬಾರ್ದು. ಹಾಗೆ ಪರಸ್ತ್ರೀಯರ ಗಮನವೂ ಕೂಡ ದೋಷ ಆಗಬಾರದು. ಇತಿ ಚೋದ್ಯಂ ಈ ರೀತಿಯಲ್ಲಿ ಯಾರಾದರೂ ಆಕ್ಷೇಪ ಮಾಡ್ತಾರೆ ಅಂತಂದರೆ ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ದೇವರು ಸ್ವತಂತ್ರನಾದವನು ಮಾಡದ ಅಂದ ಮಾತ್ರಕ್ಕೆ ಜೀವರಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಿಲ್ಲ ಅಂತಂದರೆ ಏಕಸ್ಯ ಪಾಪರೂಪ ಕರ್ಮ ಅನ್ಯಸ್ಯ ಪಾಪಹೇತು ನ ಭವತಿ ಇತ್ಯೇತತ್ ಉಪಪಾದಯತಿ. ಒಂದು ಕರ್ಮ ಒಬ್ಬನಿಗೆ ಪಾಪಕ್ಕೆ ಕಾರಣ ಆದರೂ ಕೂಡ ಅದೇ ಕರ್ಮ ಇನ್ನೊಬ್ಬನಿಗೆ ಪಾಪಕ್ಕೆ ಕಾರಣ ಆಗೋದಿಲ್ಲ. ಎಲ್ಲಿ ಕಂಡಿದೆ ಅದು? ಏಕಸ್ಯ ಪಾಪರೂಪ ಕರ್ಮ ಅನ್ಯಸ್ಯ ಒಬ್ಬನಿಗೆ ಪಾಪರೂಪವಾದಂತಹ ಕರ್ಮ ಪಾಪಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ಮ ಅದು ಅನ್ಯಸ್ಯ ಪಾಪಹೇತು ನ ಇನ್ನೊಬ್ಬನಿಗೆ ಪಾಪಕ್ಕೆ ಕಾರಣ ಆಗೋದಿಲ್ಲ. ಇತ್ಯೇತದ್ ಉಪಪಾಯತೆ. ಇದೆಲ್ಲಿ ಕಂಡಿದೆ ಅಂತಂದರೆ ದಾರಾ ಗುರುಣಾಂ ಅಂತ. ಗುರುಣಾಂ ಅಂದರೆ ತಪಸ್ವಿನಾಂ ಅಂದರೆ ಸನ್ಯಾಸಿನಾಂ ಅಂತ ಅರ್ಥ. ತಥಾ ಚ ಅನ್ಯೇಷಾಂ ದೋಷಕೃದಪಿ ಹನನಾದಿಕಂ ನ ವಿಷ್ಣೋ ದೋಷಕೃತಿತಿ ಭಾವಃ. ಅದರಿಂದ ವಿಪ್ರಹತ್ಯೆ ಗೋಹತ್ಯೆ ಮನುಷ್ಯರಿಗೆ ಅದು ದೋಷ ಆಗಿದ್ದರೂ ಕೂಡ ಪಾಪ ಆಗಿದ್ದರೂ ಕೂಡ ಪರಮಾತ್ಮನಿಗೆ ಆ ಬ್ರಹ್ಮಹತ್ಯೆ ಬ್ರಾಹ್ಮಣ ಹತ್ಯೆ ಗೋಹತ್ಯೆ ಅದು ಪಾಪ ಆಗೋದಿಲ್ಲ. ಒಬ್ಬನಿಗೆ ಪಾಪಕ್ಕೆ ಕಾರಣವಾದದ್ದು ಇನ್ನೊಬ್ಬನಿಗೆ ಆಗಬೇಕು ಅಂತಿಲ್ಲ. ಅದರಿಂದ ಪರಮಾತ್ಮನಿಗೆ ಅದ್ಯಾವುದು ದೋಷ ಕಾರಣ ಅಲ್ಲ. ಅದನ್ನೇ ಹೇಳ್ತಾರೆ ಭಾಗವತದಲ್ಲಿ ತೇಜೀಯಸಾಂ ನದೋಷಾಯ ಅಂತ. ಯಾರಿಗೆ ವಿಚಿತ್ರವಾದಂತಹ ವರ್ಚಸ್ಸು ತೇಜಸ್ಸು ಸಾಮರ್ಥ್ಯ ಇದೆಯೋ ಅಂಥವರಿಗೆ ದೋಷಾವಹ ಅಲ್ಲ. ಒನ್ನೇಹೇ ಸರ್ವಭುಜೋ ಯತಃ ಅಂತ. ಬೆಂಕಿಯಲ್ಲಿ ಏನು ಹಾಕಿದ್ರೂ ಕೂಡ ಅದು ಭಸ್ಮ ಆಗುತ್ತೆ. ಹಾಗೆ ಬೆಂಕಿಯಲ್ಲಿ ಏನು ಬೇಕಾದ್ರೂ ಹಾಕ್ಬೋದು ಅಂತ ನಮ್ಮ ಹೊಟ್ಟೆಯಲ್ಲೂ ಈ ಬೆಂಕಿ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ತೀವಿ ಅಂತಂದರೆ ಆಗುತ್ತೇನು? ಹಾಗಾದರೆ ಬೆಂಕಿಯಲ್ಲಿ ಎಲ್ಲವನ್ನೂ ಜೀರ್ಣ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇದೆ. ಆದ್ದರಿಂದ ಏನು ಹಾಕಿದ್ರೂ ಕೂಡ ಅಲ್ಲಿ ದೋಷ ಅಲ್ಲ. ನಮ್ಮ ಹೊಟ್ಟೆಯಲ್ಲೂ ಕೂಡ ಬೆಂಕಿ ಇರಬಹುದು, ಆದರೆ ಆ ಬೆಂಕಿಗೆ ಅದು ದೋಷಾವಹ ಆಗುತ್ತೆ ಅಂತ. ಆ ಬೆಂಕಿಯಲ್ಲಿರ್ತಕ್ಕಂಥ ಸಾಮರ್ಥ್ಯ ಬೇರೆ, ನಮ್ಮ ಉದರ ಬೆಂಕಿಯಲ್ಲಿರ್ತಕ್ಕಂಥ ಸಾಮರ್ಥ್ಯ ಬೇರೆ. ಆದ್ದರಿಂದಾಗಿ ಅಲ್ಲಿ ದೋಷಾವಹ ಅಲ್ಲ, ಇಲ್ಲಿ ದೋಷಾವಹ ಆಗುತ್ತೆ. ಪರಮಾತ್ಮನಿಗೆ ಸರ್ವಸಂಹಾರ ದೋಷಕಾರಕ ಅಲ್ಲ, ಜೀವರಿಗೆ ಅದು ದೋಷಕಾರಕವಾಗುತ್ತೆ. ಯುಕ್ತಿಸ್ತು ತತ್ರ ವ್ಯರ್ಥೈವ ವಿವೇಕೋತೋ ವಿಧೇರ್ಭವೇತ್ ಯತ್ರಾಂಹಸ್ತದ್ಯತ್ರ ತತ್ವೇ ಪ್ರಾಚಾಂ ವಾಚೋ ನ ಚೇನ್ನ ಚ. ಯಾವುದು ಪುಣ್ಯ ಯಾವುದು ಪಾಪ ಅಂತ ತೀರ್ಮಾನ ಮಾಡಲಿಕ್ಕೆ ಯುಕ್ತಿ ಎಂಬತಕ್ಕಂಥದ್ದು ಸಹಕಾರಿ ಅಲ್ಲ. ಯಾವುದು ಪುಣ್ಯ ಯಾವುದು ಪಾಪ ಅಂತ ತೀರ್ಮಾನ ಮಾಡಲಿಕ್ಕೆ ಯುಕ್ತಿ ಎಂಬತಕ್ಕಂಥದ್ದು ಪ್ರಯೋಜಕ ಅಲ್ಲ. ಯಾಗೀಯ ಹಿಂಸಾ ಪಾಪ ಸಾಧನಂ
ಹಿಂಸಾತ್ವಾತ್ ಅಂತ ಹೇಳ್ತಾರೆ. ಯಾಗದಲ್ಲಿ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡ್ತಾರೆ. ಹಾಗಾದರೆ ಪಶುವನ್ನು ಬಲಿ ಕೊಡ್ತಕ್ಕಂಥದ್ದೆಯಲ್ಲ ಇದು ಕೂಡ ಪಾಪಕಾರಣ. ಹಾಗಾದರೆ ಯಜ್ಞವೂ ಕೂಡ ಪಾಪಕಾರಣ ಆಗಬೇಕು. ಯಾಕೆ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡ್ತಾರೆ? ಯಾಕೆ ಹಿಂಸಾತ್ವಾತ್, ಅದು ಹಿಂಸೆಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ನಿಷಿದ್ಧತ್ವ ಎಂಬತಕ್ಕಂಥದ್ದು ಉಪಾಧಿ. ಯಾಗೀಯ ಹಿಂಸೆ ಇದೆಯಲ್ಲ ಅದು ಪಾಪಕಾರಣ ಅಲ್ಲ. ಯಾಕಲ್ಲ? ಪಾಪಕಾರಣ ಆಗಬೇಕು ಅಂತಂದರೆ ಹಿಂಸೆ ಆದ ಮಾತ್ರಕ್ಕೆ ಪಾಪಕಾರಣ ಅಲ್ಲ. ಮತ್ತು ನಿಷಿದ್ಧ ಆಗಿರಬೇಕು. ಯಾವುದು ನಿಷಿದ್ಧವಾಗಿದೆಯೋ ಅಂಥದ್ದು ಪಾಪಕ್ಕೆ ಕಾರಣ ಆಗುತ್ತೆ. ಹೊರತು ಹಿಂಸೆ ಎಂಬತಕ್ಕಂಥದ್ದು ಪಾಪಕಾರಣ ಅಲ್ಲ. ಹಾಗಾದರೆ ಯಾಗೀಯ ಹಿಂಸೆ ಇದೆಯಲ್ಲ ಅದು ನಿಷಿದ್ಧ ಅಲ್ಲ, ಅದರಿಂದ ಪಾಪಕಾರಣ ಅಲ್ಲ. ಸುಮ್ಮನೆ ಜನರಿಗೆ ನಾವು ಹೊಡಿತೇವೆ ಬಡಿತೇವೆ ಹಿಂಸೆ ಮಾಡ್ತೇವೆ ಅಂತಂದರೆ ಅದೇನಾಗುತ್ತೆ? ನಿಷಿದ್ಧ. ಮಾ ಹಿಂಸ್ಯಾತ್ ಸರ್ವಭೂತಾನಿ, ಯಾವ ಜೀವರಿಗೂ ಕೂಡ ಹಿಂಸೆ ಕೊಡಬಾರದು ಅಂತ ಶ್ರುತಿ ಇದೆ. ಆದ್ದರಿಂದ ಶ್ರುತಿಯಲ್ಲಿ ಜೀವರಿಗೆ ಹಿಂಸೆ ಮಾಡ್ತಕ್ಕಂಥದ್ದನ್ನು ನಿಷೇಧ ಮಾಡಿದೆ. ಆದ್ದರಿಂದಾಗಿ ನಿಷಿದ್ಧತ್ವಾತ್ ಇನ್ನೊಬ್ಬರಿಗೆ ಹಿಂಸೆ ಮಾಡೋದು ಪಾಪಕಾರಣ ಆಗುತ್ತೆ. ಆದರೆ ಪಶುವನ್ನು ಯಜ್ಞದಲ್ಲಿ ಬಲಿ ಕೊಡಬಹುದು, ಅದು ಹಿಂಸೆ ಆಗಿರುತ್ತೆ, ಅದು ಪಾಪಕಾರಣ ಆಗಲ್ಲ. ಯಾಕೆ? ಅದು ನಿಷಿದ್ಧ ಅಲ್ಲ. ಅದರಿಂದ ನಾವು ಪಾಪವೋ ಪುಣ್ಯವೋ ಅಂತ ತೀರ್ಮಾನ ಮಾಡೋದು ಯುಕ್ತಿಯಿಂದ ಅಲ್ಲ, ಮತ್ತು ವೇದ ಸ್ಮೃತಿ ವಾಕ್ಯಗಳು, ಶ್ರುತಿ ಸ್ಮೃತಿ ವಾಕ್ಯದಿಂದ ನಾವು ಅದನ್ನು ತೀರ್ಮಾನ ಮಾಡಬೇಕು. ಪ್ರಕೃತದಲ್ಲಿ ಪಾಪ ಎಂಬತಕ್ಕಂಥದ್ದು ಯಾವುದು ಪಾಪಕಾರಣ, ಯಾವುದು ಪಾಪಕಾರಣ ಅಲ್ಲ ಎಂಬತಕ್ಕಂಥದ್ದನ್ನು ನಾವು ಯುಕ್ತಿಯಿಂದ ತೀರ್ಮಾನ ಮಾಡಬಾರ್ದು. ಅದರಿಂದ ಪರಮಾತ್ಮ ಅವನು ಸಂಹಾರ ಮಾಡಿದ, ನಾವು ಸಂಹಾರ ಮಾಡಿದ್ದೇವೆ. ನಾವು ಸಂಹಾರ ಮಾಡಿದ್ದು ಪಾಪ ಆಗಿದೆ, ಪರಮಾತ್ಮ ಸಂಹಾರ ಮಾಡಿದ್ದು ಪಾಪ ಆಗಲಿ ಅಂತ ಅದಕ್ಕೆ ಅವಕಾಶ ಇಲ್ಲ. ತತ್ರ ಪುಣ್ಯಪಾಪಗಳ ವಿಷಯದಲ್ಲಿ ಯುಕ್ತಿಸ್ತು, ಒಬ್ಬ ಪಾಪ ಇನ್ನೊಬ್ಬನಿಗೆ ಪಾಪ ಎಂಬತಕ್ಕಂಥದ್ದು ಬರಲಿ. ಒಬ್ಬನು ಮಾಡಿದಂತಹ ಕರ್ಮ ಇನ್ನೊಬ್ಬನು ಮಾಡಿದಾಗ ಅವನಿಗೂ ಕೂಡ ಪಾಪ ಬರಲಿ ಎಂಬತಕ್ಕಂತಹ ಯುಕ್ತಿಯು ವ್ಯರ್ಥವೇ ಆಗಿದೆ. ಅತಃ ಆದ್ದರಿಂದ ವಿಧೇಹೇ, ವಿಧಿ ಮತ್ತು ನಿಷೇಧಗಳ ಬಲಾತ್ ಸಾಮರ್ಥ್ಯದಿಂದ ವಿವೇಕ, ಪುಣ್ಯ ಪಾಪಗಳ ಈ ಒಂದು ವ್ಯತ್ಯಾಸವೂ ಇದೆ. ಯತ್ರ ಯಾವ ಕರ್ಮದ ವಿಷಯದ ತತ್ವೇ ದೋಷ ಎಂಬತಕ್ಕಂಥ ವಿಷಯದಲ್ಲಿ ಪ್ರಾಚಾಂ ಜ್ಞಾನಿಗಳಾದ ಋಷಿಮುನಿಗಳ ವಾಚಃ ವಾಕ್ಯಗಳು ಇರುತ್ತದೆಯೋ ತತ್ ಆ ಕರ್ಮವು ತತ್ರ ಅಂತಹ ಕಾರ್ಯದಲ್ಲಿ ಸ್ಥಳದಲ್ಲಿ ಅಮ್ಮಹ ಪಾಪವೂ ಆಗುತ್ತದೆ. ನಚೇತ್ ವಾಕ್ಯ ಇಲ್ಲ ಅಂತಾದರೆ ನಚ ಪಾಪವಾಗುವುದಿಲ್ಲ. ಸ್ಮೃತಿ ಶ್ರುತಿ ಈ ವಾಕ್ಯದ ಮೂಲಕ ಆ ಪಾಪ ಆ ಕರ್ಮ ಪಾಪವೋ ಪುಣ್ಯವೋ ಅಂತ ಆಗುತ್ತೆ. ಹೊರತು ಕರ್ಮವೇ ಇದು ಪುಣ್ಯ ಇದು ಪಾಪ ಅಂತ ಆಗೋದಿಲ್ಲ. ವಾಕ್ಯ ಇದ್ದರೆ ವಿಧಿ ಇದ್ದರೆ ಅದು ಪುಣ್ಯ, ನಿಷೇಧ ಇದ್ದರೆ ಅದು ಪಾಪ. ಅದೇ ವಿಧಿ ನಿಷೇಧಗಳೇ ಪುಣ್ಯ ಪಾಪಗಳಿಗೆ ನಿಯಾಮಕ ಅಷ್ಟೇ ಹೊರತು ಯುಕ್ತಿ ಎಂಬತಕ್ಕಂಥದ್ದು ನಿಯಾಮಕ ಅಲ್ಲ. ತತ್ರ ಪುಣ್ಯಪಾಪಗಳ ವಿಷಯದಲ್ಲಿ ಯುಕ್ತಿ, ಒಬ್ಬನು ಮಾಡಿರ್ತಕ್ಕಂಥ ಪಾಪ ಇನ್ನೊಬ್ಬನಿಗೂ ಕೂಡ ಆ ಕರ್ಮವೇ ಪಾಪಕಾರಕವಾಗಲಿ ಎಂಬತಕ್ಕಂಥ ಯುಕ್ತಿಯಾದರೂ ವ್ಯರ್ಥವೇ ಆಗಿದೆ. ಅತಃ ಆದ್ದರಿಂದ ವಿಧೇಹೇ ವಿಧಿ ನಿಷೇಧಗಳ ಬಲದಿಂದ ವಿವೇಕ ಪುಣ್ಯಪಾಪಗಳ ವ್ಯತ್ಯಾಸ ಆಗುತ್ತದೆ. ಯತ್ರ ಯಾವ ಕರ್ಮ ವಿಷಯದ ತತ್ವೇ ದೋಷ ಎಂಬತಕ್ಕಂಥ ವಿಷಯದಲ್ಲಿ ಪ್ರಾಚಾಂ ಜ್ಞಾನಿಗಳಾಗಿರ್ತಕ್ಕಂಥ ಋಷಿಮುನಿಗಳ ವಾಚಃ ವಾಕ್ಯಗಳು ಇದೆಯೋ ತತ್ ಆ ಕರ್ಮವು ತತ್ರ ಅಂತಹ ವ್ಯಕ್ತಿಯ ವಿಷಯದಲ್ಲಿ ಅಮ್ಹಃ ಪಾಪವಾಗುತ್ತದೆ ಅಥವಾ ಪಾಪ ಸಾಧನವಾಗುತ್ತದೆ. ನಚೇತ್ ಋಷಿಮುನಿಗಳ ವಾಕ್ಯ ಇಲ್ಲ ಅಂತಾದರೆ ನಚ ಅದು ಪಾಪಕ್ಕೆ ಕಾರಣ ಆಗುವುದಿಲ್ಲ. ತತ್ರ ಅಂತಿದೆ ವಾಕ್ಯದಲ್ಲಿ, ಯುಕ್ತಿಸ್ತು ತತ್ರ ಅಂತ. ತತ್ರ ಅಂದರೆ ಏನರ್ಥ? ಪುಣ್ಯ ಪಾಪ ವಿಷಯೇ, ಪುಣ್ಯ ಮತ್ತು ಪಾಪಗಳ ವಿಷಯದಲ್ಲಿ. ಏಕಸ್ಯ ಪಾಪಂ ಅನ್ಯಸ್ಯಾಪಿ ಪಾಪಂ ಸ್ಯಾತ್, ಒಂದು ಕರ್ಮ ಒಬ್ಬನಿಗೆ ಪಾಪಕ್ಕೆ ಕಾರಣ ಆಗಿದೆ, ಇನ್ನೊಬ್ಬನಿಗೂ ಕೂಡ ಪಾಪಕ್ಕೆ ಕಾರಣ ಆಗಲಿ. ಗೃಹಸ್ಥನ ಸನ್ಯಾಸಿಯಾದವನಿಗೆ ಸ್ತ್ರೀ ಸಂಘ ದೋಷ ಆಗಿದೆ, ಗೃಹಸ್ಥಾಶ್ರಮದಲ್ಲಿ ಅವನಿಗೂ ಕೂಡ ಸ್ತ್ರೀ ಸಂಘ ದೋಷ ಆಗಲಿ. ಇತಿ ಯುಕ್ತಿ, ಈ ರೀತಿಯಾಗಿರ್ತಕ್ಕಂಥ ಯುಕ್ತಿಯು ವ್ಯರ್ಥ. ಇದು ವ್ಯಭಿಚಾರಾತ್ ಪ್ರಯೋಜನ
ಅಸಾಧಿಕ ಇತ್ಯರ್ಥ. ವ್ಯಭಿಚಾರ ಇರೋದರಿಂದಾಗಿ ಇದು ಯಾವ ರೀತಿಯಾದಂತಹ ಪ್ರಮೇಯವನ್ನು ಸಾಧಿಸಿಕೊಡೋದಿಲ್ಲ. ತರ್ಹಿ ಕಸ್ಮಾತ್ ಪುಣ್ಯಪಾಪ ನಿಶ್ಚಯ. ಹಾಗಾದರೆ ಯಾವುದರಿಂದ ಇದು ಪಾಪ ಇದು ಪುಣ್ಯ ಅಂತ ತೀರ್ಮಾನ ಮಾಡೋದು ಅಂತಂದರೆ ಅದಕ್ಕೆ ಹೇಳ್ತಾರೆ ವಿವೇಕ ವಿಧೇರ್ಬಲಾತ್. ಯಾವ ವಿಧಿ ನಿಷೇಧ, ವಿಧಿವಾಕ್ಯ ನಿಷೇಧವಾಕ್ಯ ಇವುಗಳ ಬಲದಿಂದ ಇದು ಪುಣ್ಯ ಇದು ಪಾಪ ಅಂತ ತೀರ್ಮಾನ ಮಾಡ್ತೇವೆ. ಅದಕ್ಕೆ ಹೇಳ್ತಾರೆ ಅತಃ ಅಂದರೆ ಯುಕ್ತೇ ಅಭಾವಾತ್ ವಿಧೇಹೇ. ವಿಧಿ ಅಂತಿದೆ, ಉಪಲಕ್ಷಣಂ ಏನಿಟ್ಕೊಳ್ಬೇಕು? ನಿಷೇಧಸ್ಯಾಪಿ ಗ್ರಾಹ್ಯಂ. ವಿಧಿ ನಿಷೇಧ, ಮಾಡು ಬೇಡ, ಮಾಡು ಅಂತ ಹೇಳಿದ್ದು ಪುಣ್ಯ, ಬೇಡ ಅಂತ ಹೇಳಿದ್ದು ಪಾಪ. ವಿವೇಕ ಪುಣ್ಯತ್ವ ಪಾಪತ್ವ ವಿವೇಕ. ವಿಧಿಗೆ ವಿಷಯವಾದದ್ದು ಪುಣ್ಯ, ನಿಷೇಧಕ್ಕೆ ವಿಷಯವಾದದ್ದು ಪಾಪ. ಯತ್ ಯಸ್ಯ ವಿಹಿತಂ ತತ್ ತಸ್ಯ ಪುಣ್ಯಂ. ಯಾವ ಕರ್ಮ ಯಾರಿಗೆ ವಿಹಿತವಾಗಿದೆಯೋ ಅದು ಅವನಿಗೆ ಪುಣ್ಯಕಾರಕವಾಗುತ್ತೆ. ಯತ್ತು ಯಸ್ಯ ನಿಷಿದ್ಧಂ. ಯಾವುದು ಯಾರಿಗೆ ಮಾಡಬಾರ್ದು ಅಂತ ನಿಷೇಧ ಮಾಡಿದ್ದಾರೋ ತತ್ ತಸ್ಯ ಪಾಪದಂ. ಅದು ಅವರಿಗೆ ಪಾಪ ಕೊಡುತ್ತೆ. ಇತಿ ವಿಧಿ ನಿಷೇಧಾಭ್ಯಾಮೇವ ಪುಣ್ಯಪಾಪ ವ್ಯವಸ್ಥಾ. ಈ ರೀತಿಯಾಗಿರ್ತಕ್ಕಂತಹ ಶ್ರುತಿ ಸ್ಮೃತಿ ಈ ವಾಕ್ಯಗಳಿಂದಲೇ ಯಾವುದು ಪುಣ್ಯ ಯಾವುದು ಪಾಪ ಅಂತ ತೀರ್ಮಾನ ಮಾಡಬೇಕು. ಗಾಯತ್ರಿ ಮಂತ್ರ ಪುಣ್ಯ ಅಂತ. ಹಾಗಾದರೆ ಪುಣ್ಯವಾದದ್ದು ಯಾರಿಗೆ? ಗಾಯತ್ರಿ ಮಂತ್ರ ಜಪ ಮಾಡುವವನಿಗೆ ಮಾತ್ರ ಗಾಯತ್ರಿ ಮಂತ್ರ ಪುಣ್ಯಪ್ರದ. ಯಾರು ಮಂತ್ರವನ್ನು ಉಚ್ಚಾರಣೆ ಮಾಡಬಾರ್ದು ಅಂತ ಹೇಳಿದಾರೋ ಅವರು ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಆ ಪವಿತ್ರವಾದ ಗಾಯತ್ರಿಯು ಕೂಡ ಪಾಪಕ್ಕೆ ಕಾರಣ ಆಗುತ್ತೆ. ಅದರಿಂದ ಯತ್ ಯಸ್ಯ ವಿಹಿತಂ. ಯಾವುದು ಯಾವರಿಗೆ ವಿಹಿತವೋ ಅದು ಅವನಿಗೆ ಮಾತ್ರ ಅದು ಪುಣ್ಯಕಾರಕವಾಗುತ್ತೆ. ಜ್ವರ ಬರುತ್ತೆ, ಎಲ್ಲ ಜ್ವರಕ್ಕೂ ಒಂದೇ ಔಷಧಿ ಅಲ್ಲ. ಯಾಕೆ ಜ್ವರದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜ್ವರ ಇದೆ. ಅದು ಡೆಂಗ್ಯೂ ಜ್ವರ ಆಗಿರ್ಬೋದು, H1N1 ಆಗಿರ್ಬೋದು. ಹಾಗೆ ಎಲ್ಲ ಜ್ವರ ಅಂಥೇಳಿ ಒಂದೇ ಮಾತ್ರೆ ತೊಗೊಳ್ಳಿಕ್ಕಾಗತ್ತಾ? ಇಲ್ಲ, ಅದಕ್ಕೆ ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ಎಲ್ಲರೂ ಜೀವರೇ ಆಗಿರಬಹುದು, ಆದರೆ ಆ ಜೀವರಲ್ಲಿ ಇದು ಇವನಿಗೆ ವಿಹಿತ ಇದು ಇವನಿಗೆ ನಿಷಿದ್ಧ ಅಂತಿದೆ. ಆದ್ದರಿಂದಾಗಿ ಆ ವಿಧಿ ನಿಷೇಧಗಳನ್ನು ನೋಡಿಕೊಂಡು ಒಂದೇ ಕರ್ಮ ಒಬ್ಬನಿಗೆ ಪುಣ್ಯಕಾರಕವಾಗುತ್ತೆ, ಇನ್ನೊಬ್ಬನಿಗೆ ಪಾಪಕಾರಕವಾಗುತ್ತೆ ಅಂತ. ಅತಏವ ದಾರಾಪರಿಗ್ರಹ ಸ್ತ್ರೀಯ ಸಂಘ ಎಂಬತಕ್ಕಂಥದ್ದು ನಿಷಿದ್ಧತ್ವಾತ್. ಅದು ನಿಷಿದ್ಧವಾದ್ದರಿಂದಾಗಿ ಗುರೋಹೋ ಸನ್ಯಾಸಿಗಳಿಗೆ ದೋಷಹೇತು, ದೋಷಕ್ಕೆ ಕಾರಣ ಆಗುತ್ತೆ. ಗೃಹಸ್ಥಸ್ಯತು ಗೃಹಸ್ಥನಿಗೆ ತದಭಾವಾತ್ ನಿಷೇಧ ಎಂಬತಕ್ಕಂಥದ್ದಿಲ್ಲ, ಆದ್ದರಿಂದ ನ ದೋಷ ಹೇತು, ದೋಷಕ್ಕೆ ಕಾರಣ ಅಲ್ಲ. ಇದು ತ್ವಯಾಪಿ ವಕ್ತವ್ಯಂ, ನೀನು ಹೇಳಲೇಬೇಕು ಅಂತ. ಏವಂಚ ಹಿಂಸಾ ಅಗಮ್ಯಗಮನಾದಿಕಂ ರಾಜಾಜ್ಞಾ ಉಲ್ಲಂಘನಂ ಪ್ರಜಾನಾಮಿವ ಅಸ್ಮಾಕಮೇವ ದೋಷಹೇತು ನತು ವಿಧಿ ನಿಷೇಧಾದಿ ನಿಯಾಮಕಸ್ಯ ಸರ್ವೇಶ್ವರಸ್ಯ ತು ರಾಜಾಜ್ಞಾ ಉಲ್ಲಂಘನಂ ರಾಜ್ಞ ಇವ ನ ದೋಷ ಹೇತು ಇತಿ ಭಾವಃ ಅಂತ. ಹಿಂಸೆ ಅಥವಾ ಯಾರ ಗಮನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೋ ಇದೆಲ್ಲವೂ ಕೂಡ ಯಾರಿಗೆ ದೋಷ? ಪ್ರಜೆಗಳಿಗೆ ದೋಷ. ರಾಜಾಜ್ಞಾ ಉಲ್ಲಂಘನ ಅಂತಿದೆ. ಏನು? ಸಿಗ್ನಲ್ ಕ್ರಾಸ್ ಮಾಡಬಾರ್ದು ಅಲ್ವಾ? ಒಬ್ಬ ಮಂತ್ರಿ ಬಂದ, ಆವಾಗ ಕ್ರಾಸ್ ಮಾಡ್ಕೊಂಡು ಹೋಗ್ತಾನೆ. ಹಾಗಾದರೆ ಯಾರು ರಾಜ ಅವನು ನಿಯಮನವನ್ನು ಮಾಡಿದವನು, ಆ ನಿಯಮ ಅವನಿಗೆ ಬಾಧಕ ಅಲ್ಲ, ಉಳಿದವರಿಗೆ ಬಾಧಕ. ಹಾಗೆ ಪರಮಾತ್ಮ ಇದ್ದಾನಲ್ಲ, ಅವನು ವಿಧಿ ನಿಷೇಧ ಏನು ಅಂತ ತೀರ್ಮಾನ ಮಾಡಿದ್ದಾನೆ. ಆದ್ದರಿಂದ ಹಿಂಸೆಯಾಗಲಿ ಅಗಮ್ಯ ಗಮನವಾಗಲಿ ಈ ವಿಧಿ ನಿಷೇಧಗಳನ್ನು ನಿರ್ಣಯ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ದೋಷಾವಹ ಅಲ್ಲ, ಅದು ಜೀವರಿಗೆ ಮಾತ್ರ ದೋಷಕ್ಕೆ ಪಾಪಕ್ಕೆ ಕಾರಣವಾಗುತ್ತೆ. ಹೇಗೆ ರಾಜನ ಆಜ್ಞೆ ರಾಜ ಉಲ್ಲಂಘನೆ ಮಾಡಿದರೂ ಕೂಡ ಅವನಿಗೆ ದೋಷಕ್ಕೆ ಕಾರಣ ಆಗಲ್ಲ, ಉಲ್ಲಂಘನೆ ಮಾಡಿದ ಪ್ರಜೆಗಳಿಗೆ ದೋಷಕ್ಕೆ ಕಾರಣ ಆಗುತ್ತೋ ಹಾಗೆ ಪರಮಾತ್ಮನಿಗೆ ಅದು ದೋಷಕ್ಕೆ ಕಾರಣ ಅಲ್ಲ. ನತು ತದೇವ ವಿಷದಯತಿ, ಅದನ್ನೇ ಹೇಳ್ತಾ ಇದ್ದಾರೆ. ತತ್ರ ಇತಿ ಯತ್ರ ಯಸ್ಮಿನ್ ಕರ್ಮಣಿ ತತ್ವೇ ದೋಷತ್ವೇ ಪ್ರಾಚಾಂ ಶ್ರುತಿ ಸ್ಮೃತಿ ನಿಯಾಮಕಾನಾಂ ಸರ್ವೇಶ್ವರ ಮನ್ವಾದೀನಾಂ ವಾಚಃ ಸಂತಿ ಇತಿ ಶೇಷಃ. ಯಾವ ಕರ್ಮದ ವಿಷಯದಲ್ಲಿ ಅದು ದೋಷ ಎಂಬತಕ್ಕಂಥ ವಿಷಯದಲ್ಲಿ ಋಷಿಮುನಿಗಳ ವಾಕ್ಯ ಇದೆಯೋ ಅಂತಹ ಕರ್ಮವನ್ನು ಮಾಡಿದವರಿಗೆ ಪಾಪ ಬರುತ್ತೆ. ಯಾವ ಕರ್ಮ ಮಾಡಿದಾಗ ಋಷಿಮುನಿಗಳ ವಾಕ್ಯ ಇಲ್ಲವೋ ಅಂಥದ್ದು ಪಾಪಕಾರಕ ಆಗೋದಿಲ್ಲ. ತತ್ಕರ್ಮ ತತ್ರ ತಸ್ಮಿನ್ ಸ್ಥಳೇ ಅಮ್ಮಹ ಪಾಪಂ. ಋಷಿಮುನಿಗಳ ವಾಕ್ಯ ಇದೆ ಅಂತಂದರೆ ಆ ಕರ್ಮ ಆ ವ್ಯಕ್ತಿಯ ವಿಷಯದಲ್ಲಿ ಆ ಕಾಲದಲ್ಲಿ ಅದು ಪಾಪ ಆಗುತ್ತೆ. ತತ್ಸಾಧನ ಮಿತಿ ಯಾವತ್ತು ಆ ಪಾಪಕ್ಕೆ ಸಾಧನವಾಗುತ್ತೆ. ಅಲ್ಲಿ ಋಷಿಮುನಿಗಳ ವಾಕ್ಯ ಇಲ್ಲ ಅಂತಾದರೆ ಅದು ಪಾಪ ಸಾಧನ ಆಗೋದಿಲ್ಲ. ಯಾರಿಗೆ?
ಇಲ್ಲ, ಅವನಿಗೇನು ದೋಷ ಇಲ್ಲ. 2:15